ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಆ ದೇವರು ಒಳ್ಳೆಯದನ್ನೇ ಮಾಡಲಿ. ಈ ವಿಡಿಯೋನ ನೋಡುವಾಗ ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಹಾಗೆ ಮಾಡಿದ್ದಲ್ಲಿ ನಾವು ಮುಂದೆ ಹಾಕುವಂತಹ ವಿಡಿಯೋಗಳ ಬಗ್ಗೆ ನಿಮಗೆ ಮಾಹಿತಿ ಮತ್ತು ನೋಟಿಫಿಕೇಶನ್ ಕೂಡ ಬರುವಂತದ್ದು. ಇಂದು ನಾವು ರಾಶಿ ಚಕ್ರದ ಅತ್ಯಂತ ಸ್ಥಿರ, ತಾಳ್ಮೆ ಮತ್ತು ಶ್ರಮಜೀವಿ ರಾಶಿ ಎನಿಸಿಕೊಂಡಿರುವಂತಹ ವೃಷಭ ರಾಶಿಯ ಬಗ್ಗೆ ಮಾತನಾಡಲಿದ್ದೇವೆ. ನೀವು ವೃಷಭ ರಾಶಿಯವರಾಗಿದ್ದು ಎಷ್ಟೇ ಕಷ್ಟಪಟ್ಟರೂ ಅಂದುಕೊಂಡ ಯಶಸ್ಸು ಸಿಗುತ್ತಿಲ್ಲವ? ಈಗಿನ ಗ್ರಹಗತಿಗಳು ನಿಮ್ಮ ಮೇಲೆ ಎಂತಹ ಪ್ರಭಾವವನ್ನ ಬೀರುತ್ತಿವೆ? 2026ರ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ, ಕೌಟುಂಬಿಕ ಮತ್ತು ವೃತ್ತಿ ಜೀವನ ಹೇಗಿರಲಿದೆ? ನಿಮ್ಮ ಜೀವನದಲ್ಲಿ ಮಹತ್ತರವಾದಂತಹ ಏಳಿಗೆ ಕಾಣಲು ನೀವು ಮಾಡಬೇಕಾದ ಆ ಒಂದು ಸಣ್ಣ ಬದಲಾವಣೆ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಂದಿನ ವಿಶೇಷ ವಿಡಿಯೋದಲ್ಲಿದೆ. ಕೊನೆಯವರೆಗೂ ನೋಡಬೇಕಾಗುತ್ತೆ, ಏಕೆಂದರೆ ನಿಮ್ಮ ಜೀವನವನ್ನೇ ಬದಲಿಸಬಲ್ಲಂತಹ ಪರಿಹಾರಗಳನ್ನ ನಾವು ಖಂಡಿತವಾಗಿ ನೀಡಲಿದ್ದೇವೆ. ವೃಷಭ ರಾಶಿಯ ಅಧಿಪತಿ ಶುಕ್ರ. ಇವರು ಸೌಂದರ್ಯ, ಐಷಾರಾಮಿ ಜೀವನ ಮತ್ತು ಪ್ರೇಮದ ಸಂಕೇತವಾಗಿರುವಂತದ್ದು. ನೀವು ಒಮ್ಮೆ ನಿರ್ಧಾರ ಮಾಡಿದರೆ ಅದಕ್ಕೆ ಬದ್ಧರಾಗಿರುವಂತವರು. ಬೆಟ್ಟದಂತಹ ಕಷ್ಟ ಬಂದರೂ ಕೂಡ ಎದುರಿಸುವಂತಹ ತಾಳ್ಮೆ ನಿಮಗಿರುವಂತದ್ದು. ನೀವು ಯಾವಾಗಲೂ ಸ್ಮಾರ್ಟ್ ವರ್ಕ್ಗಿಂತ ಹಾರ್ಡ್ ವರ್ಕ್ ಮೇಲೆ ನಂಬಿಕೆಯನ್ನ ಇಟ್ಟವರು. ವೃಷಭ ರಾಶಿಯವರಿಗೆ ಹಠ ಕೂಡ ಜಾಸ್ತಿ ಇರುವಂತದ್ದು. ಈ ಹಠವೇ ಕೆಲವೊಮ್ಮೆ ನಿಮ್ಮ ಪ್ರಗತಿಗೆ ಅಡ್ಡಿಯಾಗಬಹುದು. ಪ್ರಸ್ತುತ ಗ್ರಹಗತಿಗಳ ಪ್ರಕಾರ ನಿಮ್ಮ ರಾಶಿಯ ಮೇಲೆ ಶನಿ ಮತ್ತು ಗುರುವಿನ ಪ್ರಭಾವ ಹೆಚ್ಚಾಗಿರುವಂತದ್ದು. ಕಳೆದ ಕೆಲವು ತಿಂಗಳಿಂದ ನಿಮಗೆ ಏನೋ ಒಂದು ರೀತಿಯ ಅತೃಪ್ತಿ ಕಾಡುತ್ತಿರಬಹುದು. ಅಂದುಕೊಂಡ ಕೆಲಸಗಳು ನಿಧಾನವಾಗುತ್ತಿವೆ ಅನಿಸಬಹುದು. ಆರ್ಥಿಕ ಸ್ಥಿತಿಯನ್ನ ನೋಡುವುದಾದರೆ ಹಣದ ಹರಿವು ಇರುವಂತದ್ದು, ಆದರೆ ಅನಾವಶ್ಯಕ ಖರ್ಚುಗಳು ನಿಮ್ಮನ್ನ ಕಾಡುತ್ತಿವೆ. ಹಳೆಯ ಸಾಲಗಳಿದ್ದರೆ ಅವುಗಳನ್ನ ತೀರಿಸುವ ಒತ್ತಡ ನಿಮ್ಮ ಮೇಲೆ ಸದಾ ಇರುವಂತದ್ದು. ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ಕಣ್ಣಿನ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ವೃಷಭ ರಾಶಿಯವರಿಗೆ ಈಗ ಬದಲಾವಣೆಯ ಕಾಲ. ಹಳೆಯ ಪದ್ಧತಿಗಳನ್ನ ಬಿಟ್ಟು ಹೊಸತನಕ್ಕೆ ತೆಗೆದುಕೊಳ್ಳುವ ಅನಿವಾರ್ಯತೆ ಈಗ ಎದುರಾಗಿರುತ್ತದೆ. ಭವಿಷ್ಯದ ದಾರಿ ಮುಂದೆ ಏನಾಗಬಹುದು? ನಿಮಗೆ ಮುಂದಿನ ದಿನಗಳಲ್ಲಿ ನಿಮಗೆ ಮಿಶ್ರ ಫಲವನ್ನ ನೀಡಲಿ, ಆದರೆ ದೃಢ ನಿರ್ಧಾರ ಕೈಗೊಂಡರೆ ಅದ್ಭುತ ಆದಂತಹ ಯಶಸ್ಸು ಕಾದಿರುವಂತದ್ದು. ಉದ್ಯೋಗಸ್ಥರಿಗೆ ಜುಲೈ ನಂತರ ಬಡ್ತಿ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸ್ವಂತ ಉದ್ಯಮ ಮಾಡುವವರಿಗೆ ವಿದೇಶಿ ಸಂಪರ್ಕಗಳಿಂದ ಲಾಭವನ್ನ ಖಂಡಿತವಾಗಿ ನೋಡ್ತಿರು. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುವಂತಹದ್ದು. ದಂಪತಿಗಳ ನಡುವೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗುವಂತದ್ದನ್ನ ಖಂಡಿತವಾಗಿ ನೋಡ್ತೀವಿ. ಇನ್ನು ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಉಂಟಾಗಬಹುದು. ಶ್ರಮ ಪಟ್ಟರೆ ಮಾತ್ರ ಫಲಿತಾಂಶ ಖಚಿತವಾಗಿರಬೇಕಾಗುತ್ತೆ. ಇನ್ನು ಜೀವನದ ಏಳಿಗೆಗಾಗಿ ನೀವು ಮಾಡಬೇಕಾದಂತಹ 5 ಪ್ರಮುಖ ಕಾರ್ಯಗಳನ್ನ ನೋಡುವುದಾದರೆ, ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ತರಲು ನಾವು ಹೇಳುವಂತಹ ಈ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ. ನಿಮ್ಮ ರಾಶಾಧಿಪತಿ ಶುಕ್ರನಾಗಿರುವುದರಿಂದ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಪೂಜೆಯನ್ನ ಮಾಡಬೇಕಾಗುತ್ತೆ. ಬಿಳಿ ಬಣ್ಣದ ಹೂಗಳನ್ನ ಸಮರ್ಪಿಸಬೇಕಾಗುತ್ತೆ. ಕಾಲ ಬದಲಾದಂತೆ ನಿಮ್ಮ ಯೋಚನಾ ಲಹರಿಯನ್ನ ಬದಲಿಸಬೇಕಾಗುತ್ತೆ. ಹೊಸ ತಂತ್ರಜ್ಞಾನ ಅಥವಾ ಹೊಸ ವಿಚಾರಗಳನ್ನ ಕಲಿಯಲು ಯಾವುದೇ ಕಾರಣಕ್ಕೂ ಜರಿಯಬೇಡಿ. ಸಾಧ್ಯವಾದರೆ ಶನಿವಾರ ಅಥವಾ ಶುಕ್ರವಾರ ನಿರ್ಗತಿಕರಿಗೆ ಸಿಹಿ ಪದಾರ್ಥ ಅಥವಾ ಅನ್ನದಾನವನ್ನ ಮಾಡಿ. ಇದು ನಿಮ್ಮ ಕರ್ಮ ಬಲವನ್ನ ಕಡಿಮೆ ಮಾಡುತ್ತದೆ. ವೃಷಭ ರಾಶಿಯವರಿಗೆ ಐಷಾರಾಮಿ ವಸ್ತುಗಳ ಮೇಲೆ ಒಲವು ಹೆಚ್ಚಾಗಿರುವಂತದ್ದು. ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣವನ್ನ ಹಾಕಿ ಆದಷ್ಟು ಉಳಿತಾಯದ ಕಡೆ ಗಮನವನ್ನ ಕೊಡಬೇಕಾಗುತ್ತೆ. ಮಂತ್ರ ಪಠಣೆ ಬೇಕಾಗುವಂಥದ್ದು. ದಿನಕ್ಕೆ 108 ಬಾರಿ ಓಂ ಶುಂ ಶುಕ್ರಾಯ ನಮಃ ಮಂತ್ರವನ್ನ ಪಠಿಸಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಆತ್ಮವಿಶ್ವಾಸವನ್ನ ನೀಡುವಂಥದ್ದು. ನೆನಪಿಡಿ, ಗ್ರಹಗಳು ದಾರಿ ತೋರಿಸುತ್ತವೆ, ಆದರೆ ನಡೆಯುವವರು ನೀವು. ವೃಷಭ ರಾಶಿಯವರಲ್ಲಿ ಅಗಾಧವಾದ ಶಕ್ತಿ ಇದೆ. ವೃಷಭ ರಾಶಿಯವರಲ್ಲಿ ಅಗಾಧವಾದ ಶಕ್ತಿಯ ಜೊತೆಗೆ ಆ ಶಕ್ತಿಯನ್ನ ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ನಿಮ್ಮನ್ನ ಸೋಲಿಸುವವರು ಯಾರೂ ಇಲ್ಲವಂತು ಎಂಬುದನ್ನ ನೀವು ತಿಳಿದುಕೊಳ್ಳಬೇಕಾಗುತ್ತೆ. ವೃಷಭ ರಾಶಿಯವರ ಆರ್ಥಿಕ ರಹಸ್ಯಗಳನ್ನ ನೋಡುವುದಾದರೆ, ವೃಷಭ ರಾಶಿಯವರು ಹುಟ್ಟುತ್ತಲೇ ಆರ್ಥಿಕ ಬುದ್ಧಿವಂತಿಕೆಯನ್ನ ಹೊಂದಿರುತ್ತಾರೆ. ಆದರೆ ಅವರ ಏಳಿಗೆಗೆ ತಡೆಯಾಗುವುದು ಕೆಲವು ಅಂಶಗಳಿವೆ. ಇವರು ಹೆಚ್ಚಾಗಿ ಚಿನ್ನ, ಬೆಳ್ಳಿ ಅಥವಾ ಭೂಮಿಯ ಮೇಲೆ ಹೂಡಿಕೆ ಮಾಡಲು ಬಯಸುತ್ತಾರೆ. ಇದು ದೀರ್ಘಕಾಲದ ಲಾಭಕ್ಕೆ ಒಳ್ಳೆಯದು, ಆದರೆ ತುರ್ತು ಸಂದರ್ಭಗಳಲ್ಲಿ ಹಣದ ಕೊರತೆಯಿಂದಾಗಿ ಲಿಕ್ವಿಡ್ ಕ್ಯಾಶ್ ಇಟ್ಟುಕೊಳ್ಳುವುದು ಇವರಿಗೆ ಬಹಳ ಮುಖ್ಯವಾದುದು. ಒಮ್ಮೊಮ್ಮೆ ಎಲ್ಲವೂ ಚೆನ್ನಾಗಿದೆ ಅಲ್ವಾ, ಅಷ್ಟೇ ಸಾಕು ಎಂಬ ಮನೋಭಾವ ಬರುತ್ತದೆ. ಜೀವನದಲ್ಲಿ ದೊಡ್ಡ ಮಟ್ಟದ ಏಳಿಗೆ ಬೇಕೆಂದರೆ ಈ ಕಂಫರ್ಟ್ ಝೋನ್ ಇಂದ ಆದಷ್ಟು ಬೇಗ ಹೊರಬರಬೇಕಾಗುತ್ತೆ. ಷೇರು ಮಾರುಕಟ್ಟೆ ಅಥವಾ ಮ್ಯೂಚುವಲ್ ಫಂಡ್ ಬಗ್ಗೆ ಸರಿಯಾದ ಮಾಹಿತಿ ಪಡೆದು ಸಣ್ಣ ಪ್ರಮಾಣದ ಹೂಡಿಕೆ ಆರಂಭಿಸುವುದು ನಿಮ್ಮ ಆರ್ಥಿಕ ಭವಿಷ್ಯವನ್ನ ಉಜ್ವಲಗೊಳಿಸುವಂತದ್ದು. ವೃಷಭ ರಾಶಿಯವರು ಪ್ರೀತಿ ಪಾತ್ರರಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಿರುತ್ತಾರೆ. ಆದರೆ ನಿಮ್ಮ ಸಂಬಂಧಗಳಲ್ಲಿ ಆ ಕೆಲವು ದಿನಗಳನ್ನ ನೀವು ಸ್ವಲ್ಪ ಗಮನವನ್ನ ಕೊಡಬೇಕಾಗುತ್ತೆ. ಕೋಪ ಬಂದಾಗ ನೀವು ಮಾಡುವಂತಹ ಮಾತುಗಳು ಕಠೋರವಾಗಿರುತ್ತವೆ. ಇದು ನಿಮ್ಮ ಆತ್ಮೀಯರನ್ನ ನೋಯಿಸಬಹುದು. ಏಳಿಗೆ ಎಂದರೆ ಕೇವಲ ಹಣವಲ್ಲ, ಬಾಂಧವ್ಯವೂ ಕೂಡ ಹೌದು. ನಿಮ್ಮ ಜೀವನದ ಯಶಸ್ಸಿನ ಹಿಂದೆ ನಿಮ್ಮ ಸಂಗಾತಿ ಅಥವಾ ತಾಯಿಯ ಪ್ರೀತಿ ಬಹಳ ಪಾತ್ರವನ್ನ ದೊಡ್ಡದಾಗಿರಿಸುವಂತ. ಅವರ ಸಲಹೆಗಳನ್ನ ಯಾವುದೇ ಕಾರಣಕ್ಕೂ ನೀವು ಕಡೆಗಣಿಸಬೇಡಿ. ಮನೆಯಲ್ಲಿ ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾದಂತಹ ಸಮಯವಿದೆ. ಅವರಿಗೆ ಸಮಯವನ್ನ ನೀಡುವುದು ನಿಮ್ಮ ಮಾನಸಿಕ ಶಾಂತಿಗೂ ಕೂಡ ಕಾರಣವಾಗುವಂತದ್ದು.
ವೃತ್ತಿ ಮತ್ತು ವ್ಯಾಪಾರದಲ್ಲಿ ಜಯ ಗಳಿಸುವುದು ಹೇಗೆ ಎಂಬುದನ್ನು ನೋಡುವುದಾದರೆ ನೀವು ಹಳೆಯ ಪದ್ಧತಿಯನ್ನೇ ನಂಬಿ ಕುಳಿತುಕೊಳ್ಳಬೇಡಿ. ಡಿಜಿಟಲ್ ಯುಗದಲ್ಲಿ ಹೊಸ ಆಪ್ಗಳಾಗಿರ್ಬೋದು, ಸಾಫ್ಟ್ವೇರ್ಗಳು ಅಥವಾ ಮಾರ್ಕೆಟಿಂಗ್ ತಂತ್ರಜ್ಞಾನಗಳು ಕಲಿಯುವುದು ನಿಮ್ಮ ಲಾಭವನ್ನ ದುಪ್ಪಟ್ಟು ಮಾಡುವಂಥದ್ದು. ಇನ್ನು ಹೊಸದಾಗಿ ಏನನ್ನಾದರೂ ವ್ಯಾಪಾರಕ್ಕೆ ಸೇರಿಸಿಕೊಳ್ಳುವಂತಹ ಮೊದಲು ಅದರ ಹಿನ್ನೆಲೆಯನ್ನ ಸರಿಯಾಗಿ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ವೃಷಭ ರಾಶಿಯವರಿಗೆ ನಂಬಿಕೆಯ ದೊಡ್ಡ ಶಕ್ತಿ ಮತ್ತು ಅದೇ ದೊಡ್ಡ ದೌರ್ಬಲ್ಯವೂ ಕೂಡ ಹೌದು. ನಿಮ್ಮ ಕಲೆ ಆಗಿರಬಹುದು, ಸಂಗೀತ, ಆಹಾರೋದ್ಯಮ ಅಥವಾ ವಿನ್ಯಾಸ ಕ್ಷೇತ್ರದಲ್ಲಿ ಇದ್ದರೆ ಈ ವರ್ಷ ನಿಮಗೆ ಅತ್ಯಂತ ಶುಭಕರವಾಗಿರುವಂತದ್ದು. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ನಿಮ್ಮ ಜೀವನದ ಏಳಿಗೆಗೆ ಆರೋಗ್ಯವೇ ಅಡಿಪಾಯವಾಗುವಂತದ್ದು. ವೃಷಭ ರಾಶಿಯವರು ನಾವು ಹೇಳುವಂತಹ ಕೆಲವು ಕ್ರಮಗಳನ್ನ ಜಾಗರೂಕತೆಯಿಂದ ನೋಡ್ಕೋಬೇಕಾಗುತ್ತೆ. ಆಹಾರ ಕ್ರಮವನ್ನ ನೀವು, ಏಕೆಂದರೆ ವೃಷಭ ರಾಶಿಯವರು ಆಹಾರ ಪ್ರಿಯರು, ಆದರೆ ಮಿತಿ ಮೀರಿದಂತಹ ಸಿಹಿ ಅಥವಾ ಎಣ್ಣೆಯುಕ್ತ ಆಹಾರ ನಿಮ್ಮ ಜೀರ್ಣಕ್ರಿಯೆಗೆ ತೊಂದರೆಯನ್ನ ಮಾಡಬಹುದು. ಕನಿಷ್ಠ 20 ನಿಮಿಷಗಳ ಕಾಲ ನಡಿಗೆ ಅಥವಾ ಯೋಗ ನಿಮ್ಮ ಕಾರ್ಯಕ್ಷಮತೆಯನ್ನ ಹೆಚ್ಚಿಸುವಂತದ್ದು. ವಿಶೇಷವಾಗಿ ಪ್ರಾಣಾಯಾಮ ಮಾಡುವುದರಿಂದ ನಿಮ್ಮ ಹಠದ ಸ್ವಭಾವ ಮತ್ತು ಮಾನಸಿಕ ಒತ್ತಡ ಕಡಿಮೆಯಾಗುವಂತದ್ದು. ಇನ್ನು ವಿಶೇಷ ಪರಿಹಾರಗಳನ್ನು ನೋಡುವುದು ಮತ್ತು ಅದೃಷ್ಟದ ಅಂಶಗಳನ್ನು ನೋಡುವುದಾದರೆ ಬಿಳಿ, ತಿಳಿ, ನೀಲಿ ಮತ್ತು ಹಸಿರು ಮುಖ್ಯವಾದಂತಹ ಕೆಲಸಕ್ಕೆ ಹೋಗುವಾಗ ಈ ಬಣ್ಣದ ಬಟ್ಟೆಯನ್ನ ಧರಿಸಬೇಕಾಗುತ್ತೆ. ಅದೃಷ್ಟದ ಸಂಖ್ಯೆಯಾಗಿ 2 ಮತ್ತು 7 ಮತ್ತು 9 ಬಳಸಿ. ಅದೃಷ್ಟದ ದಿನವಾಗಿ ಶುಕ್ರವಾರ ಮತ್ತು ಬುಧವಾರವನ್ನು ಬಳಸಬೇಕಾಗುತ್ತೆ. ವಿಶೇಷವಾಗಿ ಶುಕ್ರವಾರದಂದು ಹೆಣ್ಣು ಮಕ್ಕಳಿಗೆ ಸಿಹಿ ನೀಡುವುದು ಅಥವಾ ದೇವಸ್ಥಾನಕ್ಕೆ ಅಕ್ಕಿಯನ್ನ ದಾನವನ್ನ ಮಾಡುವುದು ಅತ್ಯಂತ ಫಲಪ್ರದವಾದುದು. ಇನ್ನು ಪರಿಸರ ಪ್ರೇಮವನ್ನ ಬೆಳೆಸಿಕೊಳ್ಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಅಥವಾ ಸುತ್ತಮುತ್ತ ಹಸಿರು ಗಿಡಗಳನ್ನ ಬೆಳೆಸಬೇಕಾಗುತ್ತೆ. ಪ್ರಕೃತಿಯ ಒಡನಾಟ ವೃಷಭ ರಾಶಿಯವರಿಗೆ ಅದೃಷ್ಟವನ್ನ ತರುವಂತದ್ದು. ವೃಷಭ ರಾಶಿಯವರೇ, ನಿಮ್ಮಲ್ಲಿ ಆನೆಯ ಬಲವಿದೆ ಮತ್ತು ಸಮುದ್ರದಂತಹ ತಾಳ್ಮೆ ಇದೆ. ಸಣ್ಣ ಪುಟ್ಟ ಸೋಲುಗಳಿಗೆ ಎದೆಗೊಳ್ಳಬೇಡಿ. ನೀವು ಈಗ ಅನುಭವಿಸುತ್ತಿರುವ ಕಷ್ಟಗಳು ಕೇವಲ ತಾತ್ಕಾಲಿಕ. ಶ್ರದ್ಧೆಯಿಂದ ಕೆಲಸವನ್ನ ಮಾಡಿ, ಆಗ ಫಲವನ್ನ ದೇವರಿಗೆ ಬಿಡಿ. ಮುಂದಿನ ಕೆಲವು ತಿಂಗಳುಗಳು ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವನ್ನ ನೀಡಲಿವೆ. ಆ ತಿರುವು ನಿಮಗೆ ಸುಖ ಸಮೃದ್ಧಿಯನ್ನ ತರುವಂತದ್ದನ್ನ ಖಂಡಿತವಾಗಿ ಈ ತಿಂಗಳು ನೀವು ನೋಡ್ತೀರಿ. ನಿಮಗಿರುವಂತಹ ಅಚಲವಾದಂತಹ ಏಕಾಗ್ರತೆ, ನೀವು ಒಮ್ಮೆ ಒಂದು ಗುರಿಯನ್ನ ಹಾಕಿಕೊಂಡರೆ ಎಷ್ಟೇ ವರ್ಷಗಳಾದರೂ ಅದನ್ನ ಸಾಧಿಸದೆ ಬಿಡುವುದಿಲ್ಲ. ಈ ರಾಶಿಯವರು ದೀರ್ಘಕಾಲದ ಆಟಗಾರರು. ಇವರಿಗೆ ಗಿಡ ಮರಗಳು, ಮಣ್ಣು ಮತ್ತು ಪ್ರಾಣಿಗಳೆಂದರೆ ಅಪಾರ ಪ್ರೀತಿ. ಕೃಷಿ ಅಥವಾ ತೋಟಗಾರಿಕೆಯಲ್ಲಿ ಇವರು ಅತಿ ಹೆಚ್ಚು ಯಶಸ್ಸನ್ನ ಕಾಣುತ್ತಾರೆ. ವೃಷಭ ರಾಶಿಯಲ್ಲಿ ಒಬ್ಬ ಕಲಾವಿದ ಅಡಗಿರುತ್ತಾನೆ. ಸಂಗೀತ, ಅಡುಗೆ ಅಥವಾ ಕರಕುಶಲತೆಯನ್ನ ಇವರು ಅಪ್ರತಿಮರು. ಇಂದು ಎದುರಾಗುವಂತಹ ದೊಡ್ಡ 3 ಸವಾಲುಗಳನ್ನ ನೋಡುವುದಾದರೆ, ಜಗತ್ತು ವೇಗವಾಗಿ ಬದಲಾಗುತ್ತಿದೆ, ಆದರೆ ನೀವು ಹಳೆಯ ಪದ್ಧತಿಗಳೇ ಅಂಟಿಕೊಳ್ಳುತ್ತೀರಿ. ಇದು ನಿಮ್ಮ ಪ್ರಗತಿಯನ್ನ ಕುಂಠಿತಗೊಳಿಸಬಹುದು. ಐಷಾರಾಮಿ ಜೀವನದ ಮೇಲಿನ ವ್ಯಾಯಾಮ ಅಥವಾ ವ್ಯಾಮೋಹ ನಿಮ್ಮನ್ನ ಸಾಲದ ಸುಳಿಗೆ ಸಿಲುಕಿಸಬಹುದು. ಬೇಕು ಮತ್ತು ಅಗತ್ಯದ ನಡುವಿನ ವ್ಯತ್ಯಾಸವನ್ನ ಸರಿಯಾಗಿ ನೀವು ತಿಳಿದುಕೊಳ್ಳಬೇಕಾಗುತ್ತೆ. ಯಾರಾದರೂ ನಿಮಗೆ ತೊಂದರೆಯನ್ನ ಕೊಟ್ಟರೆ ಅದನ್ನ ವರ್ಷಗಳ ಕಾಲ ನೆನಪಿಟ್ಟುಕೊಳ್ಳುತ್ತೀರಿ. ಈ ಸೇಡಿನ ಗುಣ ನಿಮ್ಮ ಮಾನಸಿಕ ಶಾಂತಿಯನ್ನ ಕದಡುವಂತದ್ದು. ಕ್ಷಮೆ ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವಂತದ್ದನ್ನ ನೀವು ನೋಡ್ತೀರಿ. ಇನ್ನು ವೃಷಭ ರಾಶಿಯವರ ಮಹಿಳೆಯರು ಮತ್ತು ಪುರುಷರನ್ನ, ಇವರು ಮನೆಯ ಆಧಾರ ಸ್ತಂಭಗಳು, ಸಂಪ್ರದಾಯವಾದಿಗಳು ಮತ್ತು ಜವಾಬ್ದಾರಿಯುತ ವ್ಯಕ್ತಿಗಳು. ಹಣಕಾಸಿನ ಭದ್ರತೆಗೆ ಹೆಚ್ಚಿನ ಒತ್ತನ್ನ ನೀಡುತ್ತಾರೆ. ಇವರು ಧೈರ್ಯವಂತರು ಮತ್ತು ಮನೆಯಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಿಸುವವರು. ಸಮಾಜದಲ್ಲಿ ಗೌರವಯುತ ಸ್ಥಾನಮಾನವನ್ನ ಬಯಸುತ್ತಾರೆ ಮತ್ತು ಅದನ್ನ ಸಾಧಿಸುತ್ತಾರೆ. ಇಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವಿಶೇಷ ಸಲಹೆಗಳನ್ನ ನೋಡುವುದಾದರೆ, ವೃಷಭ ಎಂದರೆ ಎತ್ತು. ಆದ್ದರಿಂದ ಗೋವು ಅಥವಾ ಎತ್ತುಗಳಿಗೆ ಹಸಿರು ಹುಲ್ಲು ಅಥವಾ ಆಹಾರವನ್ನ ನೀಡುವುದರಿಂದ ನಿಮ್ಮ ವೃತ್ತಿ ಜೀವನದ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಶುಕ್ರನ ರತ್ನವನ್ನ, ಜ್ಯೋತಿಷಿಗಳ ಸಲಹೆ ಪಡೆದು ವಜ್ರ ಅಥವಾ ಬಿಳಿ ನೀಲವನ್ನ ಧರಿಸುವುದು ನಿಮ್ಮ ಆಕರ್ಷಣೆ ಮತ್ತು ಸಂಪತ್ತನ್ನ ಹೆಚ್ಚಿಸುವಂತದ್ದು. ನಿಮ್ಮ ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಸುಗಂಧ ದ್ರವ್ಯ ಅಥವಾ ಬಿಳಿ ಬಣ್ಣದ ಹೂಗಳನ್ನ ಇಡುವುದು ಕೂಡ ಉತ್ತಮವಾಗಿರುವಂತದ್ದು. ವೀಕ್ಷಕರೇ, ಸ್ಫೂರ್ತಿ ನೀಡಲು ಇವರು ಹೆಸರುಗಳನ್ನ ಉಲ್ಲೇಖಿತವಾಗಬೇಕಾಗುತ್ತೆ. ಇವರ ಸ್ಥಿರತೆ ಮತ್ತು ದೀರ್ಘಕಾಲದ ದೃಷ್ಟಿಕೋನ ವೃಷಭ ರಾಶಿಯ ಲಕ್ಷಣವಾಗಿರುವಂತಹ ಮಾರ್ಕ್ ಜುಕರ್ಬರ್ಗ್ ಎಂಬ ಫೇಸ್ಬುಕ್ ಸ್ಥಾಪಕರು. ಇನ್ನು ಸಚಿನ್ ತೆಂಡೂಲ್ಕರ್, ಇವರ ಶಿಸ್ತು ಮತ್ತು ಪರಿಶ್ರಮ ವೃಷಭ ರಾಶಿಯ ಯಶಸ್ಸಿನ ಸಂಕೇತವಾಗಿರುವುದು. ವೃಷಭ ರಾಶಿಯವರ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಾವುದಾದರೂ ಪವಾಡ ನಡೆದಿದೆಯೇ ಅಥವಾ ನೀವು ಈಗ ಅನುಭವಿಸುತ್ತಿರುವಂತಹ ಸವಾಲೇನು? ಈ ಕಮೆಂಟ್ ಮಾಡಿ ಕೆಳಗಡೆ. ಉತ್ತಮ ಕಮೆಂಟ್ಗಳನ್ನ ನಾವು ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿಯೂ ಪ್ರಕಟಿಸುತ್ತೇವೆ.